ಎಲ್ರಿಗೂ ನಮಸ್ಕಾರ. ಈಗ ನಾನಿರೋ ಪ್ಲೇಸ್ ಬಂದ್ಬಿಟ್ಟು ನಾವು ಚಿಕ್ಕಂದಿಂದ ತುಂಬ ಸರಿ ಓದಿರೋದೆ. ಅಂದರೆ ನಾವು ತುಂಬ ಸರಿ ನನ್ಗೆ ಓದ್ಕೊಂಡು ಹೌದಾ ನಿಜಾನಾ ಹಾಗೆಲ್ಲ ಇದೆಯಾ ಹೀಗೆಲ್ಲ ಇದೆಯಾ ಅಂದ್ಕೊಂಡಿರೋಂಥ ಪ್ಲೇಸ್ಗಳಿದು. ಯಾವ ಪ್ಲೇಸ್ ಅಂತ ಕೇಳ್ತಿರ್ಬೋದು ನೀವು. ಒಂದು 80 ವರ್ಷದ ಮುಂಚೆ ಒಂದು US ಅನ್ನೋ ಒಂದು ದೇಶ, ಈ ದೇಶದಲ್ಲಿ ಒಂದು ಪ್ಲೇಸಲ್ಲಿ ಅಣುಬಾಂಬ್ನ ಪ್ರಯೋಗಿಸಿತ್ತು. ಅದಾದಮೇಲೆ ಅದು ಪೂರ ಆಲ್ಮೋಸ್ಟ್ ಸಂಪೂರ್ಣ ನಾಶವಾಗಿತ್ತು. ಈಗ ಅದನ್ನು ಆ ದೇಶ ಏನಿದೆಯಲ್ಲ ಅವರು ತುಂಬ ಚೆನ್ನಾಗಿ ಕಟ್ಟಿ ಅದನ್ನು ಯಾವ ಥರ ನಾಶ ಆಗಿತ್ತಲ್ಲ ಅಷ್ಟೇ ಫಾಸ್ಟಾಗಿ ಅದನ್ನು ಮೇಲೆ ತಂದಿದ್ದಾರೆ. ಅದು ನಿಮಗೆ ಇವಾಗಲೇ ಗೊತ್ತಾಗಿರ್ಬೋದು. ನಿಮಗೆ ಹಿರೋಶಿಮಾ, ನಾವಿರೋದು ಈಗ ಹಿರೋಶಿಮಾದಲ್ಲಿ. ಹಿಂದ್ಗಡೆ ಕಾಣಿಸ್ತಿದೆಯಲ್ಲ ಸಿಟಿ ನೋಡಿ ಹೇಗಿದೆ. ಹಿರೋಶಿಮಾ ಎಷ್ಟು ದೊಡ್ಡದಾಗಿ ಬೆಳೆದಿದೆ ನೋಡಿ. ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದನ್ನು ರೋಡ್ಗಳಾಗಲಿ, ಬಿಲ್ಡಿಂಗ್ಸ್ ಆಗಲಿ, ಪ್ಲೇಸಸ್ ಆಗಲಿ, ಜನಗಳಾಗಲಿ ಯಾವುದಕ್ಕೂ ಕೇರೇ ಮಾಡ್ತಿಲ್ಲ. ಇದೆಲ್ಲ ನಾವು ಓದ್ಕೊಂಡಿರೋವಂಥದ್ದೇ. ನಾವು ಬುಕ್ಕೆಲ್ಲ ಓದ್ಕೊಂಡು ನಾವು ಹೌದಾ ಇಷ್ಟು ಚೆನ್ನಾಗಿ ಡೆವಲಪ್ ಆಗಿದೆಯಾ, ಈ ಥರ ಇಷ್ಟೊಂದು ಚೆನ್ನಾಗಿ ಮರ್ತಿದ್ದಾರೆ. ಅದನ್ನು ಅಣುಬಾಂಬ್ ಪ್ರಯೋಗಿಸಿದ್ರು ಅಷ್ಟು ಎಫೆಕ್ಟ್ ಆಗಿದ್ರು ಈ ಥರ ಕಟ್ಟಿದ್ದಾರೆ ಅಂತ ನಾವು ತುಂಬ ಸರಿ ಕೇಳಿರ್ತೀವಿ ಅಷ್ಟೇ. ನಾನು ನಿಮಗೆ ಫುಲ್ ಸಿಟಿ ತೋರಿಸ್ತೀನಿ ಇವತ್ತು. ಯಾವ ಥರ ಇರುತ್ತೆ, ಹೇಗಿದೆ, ಅಲ್ಲಿ ಯಾವ ಥರ ಬ್ಲಾಸ್ಟ್ ಮಾಡಿದರು, ಅದ್ರ ಹಿನ್ನೆಲೆ ಏನು, ಅದನ್ನೆಲ್ಲ ನಿಮಗೆ ನಾನು ಇವತ್ತು ತೋರಿಸ್ತಾ ಹೋಗ್ತೀನಿ. ಅಂದರೆ ಇಲ್ಲಿ ಹಿರೋಶಿಮಾದಲ್ಲಿ ಒಂದು ಪೀಸ್ ಮೆಮೋರಿಯಲ್ ಪಾರ್ಕ್ ಅಂತ ಇದೆ. ಅಲ್ಲಿ ನಿಮಗೆ ಇಲ್ಲಿ ಇವರು ಇಷ್ಟೊಂದು ದೊಡ್ಡ ಬಿಲ್ಡಿಂಗ್ಸ್ ಎಲ್ಲ ಕಟ್ಟಿದ್ರು ಸಹ ಆ ಪ್ಲೇಸಲ್ಲಿ ಮಾತ್ರ ಒಂದೇ ಒಂದು ಬಿಲ್ಡಿಂಗ್ನ, ಅಣುಬಾಂಬ್ ಪ್ರಯೋಗಿಸಿದ ಮೇಲೆ ನಾಶ ಆಗಿರುವಂಥ ಒಂದು ಬಿಲ್ಡಿಂಗ್ನ ಹಾಗೆ ಬಿಟ್ಟಿದ್ದಾರೆ. ಅಂದರೆ ಅದನ್ನು ಜನ ಗುರ್ತಿಸ್ಕೊಳ್ಳೋಕ್ಕೋಸ್ಕರ, ಮುಂದೆ ಜನರು ಬಂದು ನೋಡಿ ಯಾವ ಥರ ಆಗಿತ್ತು, ಯಾವ ಥರ ಅಣುಬಾಂಬ್ ಪ್ರಯೋಗಿಸಿದ್ರು ಅಂತ ನೋಡೋಕ್ಕೋಸ್ಕರ ಅದನ್ನ ಹಾಗೆ ಬಿಟ್ಟಿದ್ದಾರೆ. ಆ ಜಾಗ ನಿಮಗೆ ತೋರಿಸ್ತಾ ಹೋಗ್ತೀನಿ, ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದೇನಕ್ಕಾಯಿತು, ಯಾಕೆ ಅವರು ಬಾಂಬ್ ಹಾಕಿದ್ರು, ಯಾಕೆ ಹಿರೋಶಿಮಾದಲ್ಲಿ ಬಾಂಬ್ ಹಾಕಿದ್ರು, ಅದೆಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋದಲ್ಲಿ ಈ ಮ್ಯೂಸಿಯಮ್ದು ಒಳಗಡೆ ತೋರಿಸುವಂಥ ಕಂಟೆಂಟ್ಸ್ ಏನಿದೆಯಲ್ಲ ಅದು ಸ್ವಲ್ಪ ಡಿಸ್ಟರ್ಬಿಂಗ್ ಆಗಿರುತ್ತೆ. ಲೈಕ್ ಸ್ವಲ್ಪ ಹಾರಿಬಲ್ ಆಗಿರುತ್ತೆ. ಸ್ವಲ್ಪ ನೋಡೋರು ಅದನ್ನು ಸ್ಕಿಪ್ ಮಾಡ್ಬೋದು. ಇಲ್ಲ ಪರವಾಗಿಲ್ಲ, ನಾನು ನೋಡ್ತೀನಿ ಅವರು ಹಾಗೆ ಕಂಟಿನ್ಯೂ ಮಾಡಿ, ಪರವಾಗಿಲ್ಲ. ಈ ಮ್ಯೂಸಿಯಂ ಎಂಟರ್ ಆದಮೇಲೆ ವಿಡಿಯೋ ಮಾಡುವಾಗ ಮಾತಾಡೋ ಥರ ಇರಲಿಲ್ಲ. ಅಂದರೆ ಎಲ್ಲ ಸೈಲೆಂಟ್ ಆಗಿದ್ರಲ್ಲ, ಸೊ ಮಾತಾಡೋ ಥರ ಇರಲಿಲ್ಲ. ಸೊ ಮ್ಯೂಸಿಯಂ ವೀಡಿಯೋಸಲ್ಲಿ ಕೇಳಿಸೋದು ನಾನು ಎಕ್ಸ್ಟರ್ನಲ್ ಆಗಿ ಸೌಂಡ್ ಆ್ಯಡ್ ಮಾಡಿರೋದು. ಆಗ ಕೂಡ ಟ್ರಾನ್ಸ್ಮಿಷನ್ 8 ಆಗಸ್ಟ್ 6th ಆದಮೇಲೆ ಏನಿತ್ತು ಅಂತ ಬರ್ದಿದೆ ನೋಡಿ. ದ ಲಾಸ್ಟ್ ವೇ ಆಫ್ ಲೈಫ್. ನೋಡಿ, ಬಾಂಬಿಂಗ್ ಆದಮೇಲೆ ಹಿರೋಶಿಮಾ ಸಿಟಿ ಹೇಗಿತ್ತು. ಈ ಕಡೆ ಕಾಣಿಸ್ತಾ ಇರೋದು ಹಿರೋಶಿಮಾ ಸಿಟಿ ಆಫ್ಟರ್ ಬಾಂಬಿಂಗ್. ಆ ಥರ ಡಿಸ್ಟ್ರಾಯ್ ಆಗಿದೆ ನೋಡಿ. ಅದು ನೋಡಿ, ಈಗ ಅಣುಬಾಂಬ್ ಸ್ಫೋಟ ಆದಮೇಲೆ ಯಾವ ರೀತಿ ಅದು ಎಫೆಕ್ಟ್ ಇತ್ತು ಅಂದ್ಬಿಟ್ಟು ಮೇಲಿಂದ ಮಳೆ ಬರ್ತಿದ್ರೆ ಒಂಥರ ಬಿಸಿ ಇದು ಕೆಂಡ ಬಿದ್ದಂಗೆ ಆಗ್ತಿತ್ತು ಅಂತ ಎಲ್ರಿಗೂ. ಆ ಫೋಟೋಗಳೆಲ್ಲ ನೋಡಿ ಯಾವ ಥರ ರಿಯಲ್ ಪಿಕ್ಸ್ ತೋರಿಸಿದ್ದಾರೆ.
ಆ ಅಣುಬಾಂಬ್ ಬ್ಲಾಸ್ಟ್ ಆದಮೇಲೆ ನೋಡಿ ಅದು ಅದರಿಂದ ಬಂದಂಥ ಹೊಗೆ ಎಷ್ಟು ಕಿಲೋಮೀಟ್ರ್ವರೆಗೂ ಅಂದರೆ ಸುಮಾರು ಕಿಲೋಮೀಟ್ರ್ವರೆಗೂ ಕಂಡಿತ್ತಂತೆ. ನೋಡಿ ಜನ ಎಲ್ಲ ಹೇಗೆ ಓಡ್ತಿದ್ರು ಅಂತ ಒಬ್ಬರು ಪೇಂಟಿಂಗ್ ಹಾಕಿದ್ದಾರೆ. ಚರ್ಮ ಎಲ್ಲ ಸುಟ್ಟೋಗಿರೋದು ನೋಡಿ ಮಕ್ಕಳದು. ಲೈಕ್ ಎಷ್ಟು ಬರ್ನ್ ಆಗಿದೆ, ಒಬ್ರು ಸ್ಕಿನ್ ಎಲ್ಲ ಹೇಗೆ ಬರ್ನ್ ಆಗಿದೆ ನೋಡಿ, ಕಣ್ಣುಗಳು ಹೇಗಾಗಿದೆ ನೋಡಿ. ನಾನು ಮುಂಚೆನೇ ಹೇಳ್ದಂಗೆ ದಯವಿಟ್ಟು ಈ ವಿಡಿಯೋ ನೋಡುವಾಗ ತುಂಬ ಡಿಸ್ಟರ್ಬ್ ಆಗಿರುತ್ತೆ. ಸೊ ದಯವಿಟ್ಟು ಇದು ಇಷ್ಟ ಆಗಲಿಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡಿ. ಈ ಮ್ಯೂಸಿಯಂ ಪಾರ್ಟ್ ಏನಿದೆಯಲ್ಲ ಸ್ಕಿಪ್ ಮಾಡಿ. ಇದನ್ನು ತೋರಿಸಿರೋದು ಒಂದೇ ಉದ್ದೇಶ ಬಂದುಬಿಟ್ಟು ಪ್ರಪಂಚದಲ್ಲಿರೋರು ಎಲ್ಲರೂ ಜಪಾನಿಗೆ ಬಂದು ಇದು ನೋಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಅಟ್ಲೀಸ್ಟ್ ಯಾರಿಗೆ ಇಂಟ್ರೆಸ್ಟ್ ಇದೆ ಅಂದರೆ ಯಾರು ಈ ಥರ ಅಣುಬಾಂಬ್ ಬಗ್ಗೆ ತಿಳ್ಕೊಬೇಕು, ಅದ್ರ ಎಫೆಕ್ಟ್ ಬಗ್ಗೆ ತಿಳ್ಕೊಬೇಕು ಅಂತಿದ್ದಿಲ್ಲೋ ಅದಕ್ಕೋಸ್ಕರ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ಮ್ಯೂಸಿಯಮ್ಸ್ದು. ಇದು ನೋಡಿ, ಇದು ಮಕ್ಕಳದು ಬಟ್ಟೆಗಳು. ಅಣುಬಾಂಬ್ ಸ್ಫೋಟ ಆದಮೇಲೆ ಮಕ್ಕಳದು ಬಟ್ಟೆಗಳು ಯಾವ ರೀತಿ ಆಗಿತ್ತು ನೋಡಿ, ಅದನ್ನು ಶೇಖರಿಸಿದ್ದಾರೆ. ಕಲ್ಲುಗಳು ಮತ್ತು ಅದ್ರ ಸ್ಟೀಲ್ಗಳೆಲ್ಲ ಅದು ಬಾಂಬ್ ಬ್ಲಾಸ್ಟ್ ಆಗಿದ ತಕ್ಷಣ ಮುದ್ದೆ ಥರ ಹೋಗಿದೆ ನೋಡಿ. ಒಂದು ಸ್ಮಾಲ್ ವಿಡಿಯೋ ಮಾಡಿ ಇದು ಮ್ಯೂಸಿಯಮಲ್ಲಿ ತೋರಿಸ್ತಿರ್ತಾರೆ ಈ ವಿಡಿಯೋನ. ಆದರೆ ಅಣುಬಾಂಬ್ ಬ್ಲಾಸ್ಟ್ ಆದಮೇಲೆ ಯಾವ ಥರ ಆಗಿತ್ತು ಹಿರೋಶಿಮಾ, ಏನೆಲ್ಲ ಎಫೆಕ್ಟ್ಸ್ ಆಗಿತ್ತು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತಿದ್ದಾರೆ ನೋಡಿ. ಲೈಕ್ ಬಿಲ್ಡಿಂಗ್ಸ್ ಎಲ್ಲ ಯಾವ ಥರ ಕೊಲ್ಯಾಪ್ಸ್ ಆಗಿದೆ ಅದನ್ನೆಲ್ಲ ತೋರಿಸ್ತಿದ್ದಾರೆ. ಲೈಕ್ ನೋಡಿ ಅದರದ್ದು ಸ್ಟೀಲ್ ಅದೆಲ್ಲ ಹೇಗಾಗಿದೆ ನೋಡಿ. ಬಿಲ್ಡಿಂಗ್ಸು ಮತ್ತು ಪಿಲ್ಲರ್ಸು, ದೊಡ್ಡ ದೊಡ್ಡ ಬಿಲ್ಡಿಂಗ್ಸು ಯಾವ ಥರ ಬಿದ್ದಿದೆ. ಒಂದು ಅಣುಬಾಂಬು ಪ್ರಯೋಗಿಸೋದು ತುಂಬ ಮುಖ್ಯ ಏನಲ್ಲ, ಅಂದರೆ ಅದೊಂದು ಹೆಮ್ಮೆ ಏನಲ್ಲ. ಪ್ರಯೋಗಿಸಿದ ನಂತರ ಅದ್ರದ್ದು ಎಫೆಕ್ಟ್ ಏನಿದೆಯಲ್ಲ ಇದನ್ನು ನೋಡಿ. ಇದು ಇಷ್ಟು ಅಂದರೆ ಇಷ್ಟು ತುಂಬ ಕಷ್ಟ ಆಗಿರುತ್ತೆ. ಹೇಗೆಲ್ಲ ಆಗಿದೆ ನೋಡಿ. ಅಲ್ಲಿ ಎಷ್ಟು ಜನ ಅದರಿಂದ ಸಫರ್ ಆಗಿರ್ತಾರೆ, ಎಷ್ಟು ಜನ ಅದ್ರ ಪ್ರಾಣ ಕಳ್ಕೊಂಡಿರ್ತಾರೆ, ಎಷ್ಟು ಜನ ಫ್ಯಾಮ್ಲಿಂಗ್ ಕಳ್ಕೊಂಡಿರ್ತಾರೆ. ಸೊ ಯಾವ ಥರ ಡೆಸ್ಟ್ರಾಯ್ ಆಗಿದೆ, ಇಷ್ಟಪಟ್ಟು ಮನೆಗಳು ಕಟ್ಕೊಂಡಿರ್ತಾರೆ, ಮನೆಗಳು ಡೆಸ್ಟ್ರಾಯ್ ಆಗಿದೆ. ಯಾರೋ ಮಾಡಿದ ತಪ್ಪಿಗೆ ಇಲ್ಲ, ಯಾರ್ದೋ ಒಂದು ಬಿಹೇವಿಯರ್ ಆ್ಯಟಿಟ್ಯೂಡ್ಗೆ, ಇಲ್ಲಾಂದರೆ ಏನೋ ಒಂದು ವಿಷಯಕ್ಕೋಸ್ಕರ ಅಣುಬಾಂಬ್ ಪ್ರಯೋಗಿಸಿ ಈ ಥರ ಜನಗಳ ಲೈಫ್ನ ನಾಶ ಮಾಡೋದು ಎಷ್ಟು ಸೀರೆ ಅಂತ ಗೊತ್ತಿಲ್ಲ. Buddha statue. కరిగిపోయిన ముద్ద అయిపోయింది చూడు. ఉతుక్కుపోయినాయి ఏమి టెంపరేచర్ ఎంత హైగా ఉతుక్కున్నాయి చూడు. చేతులు చూసాను.
ಮತ್ತೆ ಮ್ಯೂಸಿಯಮಿಂದ ಹೊರಗಡೆ ಬಂದ್ವಿ. ನೋಡೋಕ್ಕೆ ತುಂಬ ಕಷ್ಟ. ಸ್ವಲ್ಪ ಹೊತ್ತು ನೋಡಿದೆ ನಾನು, ಆದಷ್ಟು ವೀಡಿಯೋಸ್ ತೆಗೆದೆ, ಆದರೆ ಕಂಪ್ಲೀಟಾಗಿ ನೋಡೋಕ್ಕಾಗಿಲ್ಲ. ಅದು ನೋಡೋಕ್ಕೆ ಒಂಥರ ತುಂಬ ಬೇಜಾರಾಗ್ತಿತ್ತು. ಮಕ್ಕಳ ಬಟ್ಟೆ, ಮಕ್ಕಳ ಅಳು, ಕೆಲವೊಂದು ವೀಡಿಯೋಗಳು, ಕೆಲವೊಂದು ತುಂಬ ಫೋಟೋಸ್ ಎಲ್ಲ ತುಂಬ ನೋಡೋಕ್ಕೆ ಡಿಸ್ಟರ್ಬಿಂಗ್ ಆಗಿತ್ತು. ನೋಡೋಕ್ಕಾಗಲಿಲ್ಲ, ಆದಷ್ಟು ನೋಡಿ ವಾಪಸ್ ಬಂದ್ಬಿಟ್ವಿ. ಮತ್ತು ಹೊರಗಡೆ ಇಲ್ಲಿಂದ ಮ್ಯೂಸಿಯಮಿಂದ ಹೊರಗಡೆ ಬಂದಮೇಲೆ ಇಲ್ಲಿ ಮೆಮೋರಿಯಲ್ ಥರ ಇದೆ. ಇದು ಮೆಮೋರಿಯಲ್ಲು ಹಿಂದ್ಗಡೆ ಕಾಣ್ತಿದೆಯಲ್ಲ, ಅದು ಡೋಮ್, ಅದು ಡಿಸ್ಟ್ರಾಕ್ಟ್ ಆಗಿರೋದು, ಅದು ಡೋಮ್ ಅದು. ಇದು ಮೆಮೋರಿಯಲ್ ಥರ ಇಲ್ಲಿ ಕಟ್ಟಿದ್ದಾರೆ. ಇಲ್ಲಿ ಇದೆಲ್ಲ ಬಂದು ಪ್ರೇ ಮಾಡ್ತಾರೆ, ಮತ್ತು ಇಲ್ಲೇನೋ ಲೈಕ್ ಕೈ ಮುಗಿದು ಹೋಗ್ತಿದ್ದಾರೆ. ತುಂಬಾ ಬೇಜಾರಾಗುತ್ತೆ ಈ ಥರ. ಈಗ ಅವರು ಜಪಾನವ್ರು ಏನು ಹೇಳ್ತಿದ್ದಾರೆ ಅಂದರೆ ಇದ್ರನ್ನ ತೋರಿಸಿ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಪ್ರಪಂಚದಲ್ಲಿ ಎಲ್ಲೂ ಕೂಡ ನ್ಯೂಕ್ಲಿಯರ್ ವಾರ್ ಆಗಲಿ, ನ್ಯೂಕ್ಲಿಯರ್ ವೆಪನ್ ಯೂಸ್ ಮಾಡೋದಾಗಲಿ ಆ ಥರ ನಡಿಬಾರ್ದು ಅನ್ನೋ ಥರ ಅವರು ಕೇಳ್ಕೊಳ್ತಿದ್ದಾರೆ ಅಷ್ಟೇ. ಈ ಮ್ಯೂಸಿಯಂ ಮಾಡಿರೋದಕ್ಕೆ ಮೇನ್ ರೀಸನ್ನೇ ಅದು. ಅಂದರೆ ಈ ಥರ ತೋರಿಸಿ, ಜಗತ್ತಿಗೆ ಈ ಥರ ತೋರಿಸಿ, ಅದನ್ನು ನಾವು ಮತ್ತೆ ರಿಪೀಟ್ ಆಗದೆ ಇರೋ ಥರ, ರಿಪೀಟ್ ಆದರೆ ಯಾವ ಥರ ಆಗುತ್ತೆ ಅನ್ನೋ ಥರ ತೋರಿಸಿದ್ದಾರೆ. ಸೊ ಅವರ ಎಫರ್ಟ್ಗೆ ತುಂಬ ದೊಡ್ಡ ಕ್ಲಾಪ್ಸ್ ಅವ್ರಿಗೆ. ಆಮೇಲೆ ನೋಡಿ, ಈ ಮೆಮೋರಿಯಲಿಂದ ಬರ್ತಿರೋವಾಗ ನಿಮಗೆ ಒಂದು ಫೈರ್ ಕಾಣಿಸುತ್ತೆ, ಇಲ್ಲೊಂದು ಫೈರ್ ಕಾಣಿಸುತ್ತೆ ನೋಡಿ, ಒಂದು ಫೈರ್ ಹಚ್ಚಿದ್ದಾರೆ. ನಿಮ್ಗೆ ಸ್ವಲ್ಪ ಕ್ಲೋಸಪ್ಪಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಬೆಂಕಿ ಕಾಣ್ತಿದೆಯಲ್ಲ, ಬೆಂಕಿ ಉರಿತಿದೆಯಲ್ಲ, ಇದನ್ನು ಅವರು ಜಪಾನ್ ಅವರು 1964 ಅಂಟಿಸಿದ್ದಾರೆ. ಇದ್ರ ಬಗ್ಗೆ ಹೇಳೋದಾದರೆ ಇದನ್ನು ಫ್ಲೇಮ್ ಆಫ್ ಓಪ್ ಅಂತ ಕರೀತಾರೆ. ಫ್ಲೇಮ್ ಆಫ್ ಓಪ್ ಅಂದರೆ ಇದನ್ನು ಏನಕ್ಕೆ ಹಚ್ಚಿದ್ದಾರೆ, ಇದ್ರಿಂದ ಹಿನ್ನೆಲೆ ಏನು ಅಂದರೆ, ಇದು ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿಂದ ಕಾಣೋದಿಲ್ಲ ನಮಗೆ. ಇದು ಎರಡು ಕೈ ಹೀಗೆ ಪ್ರೇ ಮಾಡೋ ಥರ ಕಾಣುತ್ತೆ. ಎರಡು ಕೈ ಜೋಡಿಸಿ ನಾವು ಹೇಗೆ ದೇವರಿಗೆ ಕೈ ಮುಗಿತೀವಲ್ಲ, ಸೊ ಆ ಥರ ಕಾಣುತ್ತೆ ನಿಮಗೆ. ಇದನ್ನು ಹಚ್ಚಿರೋ ರೀಸನ್ ಏನಕ್ಕೆ ಅಂದರೆ, ಇದು 1964 ಹಚ್ಚಿರೋದು. ಇದನ್ನು ಏನು ಬಿಂಬಿಸುತ್ತೆ ಅಂದರೆ, ಈ ಎರಡು ಕೈಗಳು ಮೇಲೆ ಆಕಾಶನ ನೋಡ್ತಾ, ಇದು ಸಾಕಪ್ಪ, ಇದು ಬೇಡ, ಇದನ್ನು ಮುಗಿಸೋಣ, ಇಲ್ಲಿಗೆ ಅಂತ್ಯ ಮಾಡೋಣ ಅಂತ, ನಮ್ಮ ಕೈಲಿ ಆಗ್ತಾಯಿಲ್ಲ, ತಡ್ಕೊಳಕ್ಕೆ ಆಗೋದಿಲ್ಲ ಅನ್ನೋ ಥರ ಇದು ತೋರಿಸೋದು ಥರ ಇದನ್ನು ಮಾಡಿದ್ದಾರೆ. ಈ ಫ್ಲೇಮ್ನ ಇದು ಆವಾಗಲಿಂದ ಇವಾಗಲೂ ಕಂಟಿನ್ಯೂಸ್ ಆಗಿ ಉರಿತಾನೆ ಇದೆ, ಇದು ಯಾವತ್ತೂ ಆರೋದಿಲ್ಲ. ಇದನ್ನು ಯಾವಾಗ ಆರಿಸ್ತಾರೆ ಅಂದರೆ, ಈ ಪ್ರಪಂಚದಲ್ಲಿ ನ್ಯೂಕ್ಲಿಯರ್ ವೆಪನ್ಸ್ ಎಲ್ಲ ಡೆಸ್ಟ್ರಾಯ್ ಆದಮೇಲೆ, ಅಂದರೆ ಯಾರೂ ನ್ಯೂಕ್ಲಿಯರ್ ವೆಪನ್ಸ್ನ ಟೆಸ್ಟ್ ಮಾಡ್ತಿಲ್ಲ, ಯಾರ ಹತ್ರನೂ ನ್ಯೂಕ್ಲಿಯರ್ ವೆಪನ್ಸ್ ಇಲ್ಲ ಅನ್ನೋವಾಗ ಇದನ್ನು ಆರಿಸ್ತಾರಂತೆ. ಇದರ ಸ್ಪೆಷಾಲಿಟಿ ಇನ್ನೊಂದೇನೆಂದರೆ, ಈ ಫ್ಲೇಮ್ನ ಹಚ್ಚಿರೋದು, ಅಂದರೆ ಈ ಬೆಂಕಿನ ಹಚ್ಚಿರೋದು ಮೌಂಟ್ ಮೀಸನ್ ಅಂತ ನಾನು ಇನ್ನೊಂದು ವೀಡಿಯೋ ಹಾಕಿದ್ದೀನಲ್ಲ, ಮೌಂಟ್ ಮೀಸನಲ್ಲಿ ಒಂದು ಟೆಂಪಲ್ ಇದೆ. ಆ ಟೆಂಪಲಲ್ಲಿ ಒಂದು ಫೈರ್ ಇತ್ತು. ನಿಮಗೆ ನೋಡಿದ್ರೆ ಒಂದು ಫೈರ್, ಒಂದು ಅಂಡೆ ಥರ ಇಟ್ಟು ಅಲ್ಲಿ ನೀರು ಕಾಯಿಸಿ, ಅದು ಪವಿತ್ರವಾದ ನೀರು ಥರ ಅದನ್ನು ಭಾವಿಸಿ ಅದನ್ನು ಕುಡಿತಿದ್ರಲ್ಲ, ಆ ಫೈರನ್ನ ತೊಗೊಂಬಂದು ಅಷ್ಟು ದೂರದಿಂದ ತೊಗೊಂಬಂದು ಇಲ್ಲಿ ಅಂಟಿಸಿರೋದು. ಇಲ್ಲಿ ಅಂಟಿಸಿ ಆವಾಗಲಿಂದ ಇದು 1964 ಕಂಟಿನ್ಯೂಸ್ ಆಗಿ ಉರಿತಾನೆ ಇದೆ. ಇದು ಅಂದರೆ ಪ್ರಪಂಚದಲ್ಲಿ ಎಲ್ಲೂ ನ್ಯೂಕ್ಲಿಯರ್ ಮತ್ತು ವೆಪನ್ ಟ್ರೈ ಆಗಿ ಯಾರೂ ಯೂಸ್ ಮಾಡಬಾರ್ದು, ಯಾರೂ ಬಳಕೆ ಮಾಡಬಾರ್ದು, ಅದರಿಂದ ಇಷ್ಟೆಲ್ಲ ಆಗುತ್ತೆ ಅಂತ ತೋರಿಸಿ ಒಂದು ಜಗತ್ತಿಗೆ ಸಾರ್ತಿದಾರಲ್ಲ, ನಿಜವಾಗ್ಲೂ ಇವ್ರು ತುಂಬಾ ಗ್ರೇಟ್. ನೋಡಿ, ಬಾಂಬ್ ಎಕ್ಸಾಕ್ಟ್ಲಿ ಬ್ಲಾಸ್ಟ್ ಆಗಿದೆ ಈ ಬಿಲ್ಡಿಂಗ್ ಮೇಲಿದೆ. ಹೇಗೆ ಈ ಥರ ಫೆನ್ಸಿಂಗ್ ಹಾಕ್ಬಿಟ್ಟು ಯಾರು ಹೊರಗಡೆ ಹೋಗ್ಬಾರ್ದು, ಅಂದರೆ ಹೊರಗಡೆ ಹೋದರೆ ಹಾಳು ಮಾಡ್ತಾರೆ ಅಂತ ಹೇಳಿ ಫೆನ್ಸಿಂಗ್ ಹಾಕಿ ನೀಟಾಗಿ ಹೊರಗಡೆ ಎಲ್ಲ ಗಿಡಗಳು ಹಾಕಿ ಯಾವ ಥರ ಮೇಂಟೈನ್ ಮಾಡಿದ್ದಾರೆ. ನಿಮಗೆ ಕಾಣ್ತಾ ಇರ್ಬೋದು ಹಿಂದ್ಗಡೆ ಅಟಾಮಿಕ್ ಬಾಂಬ್ ಬ್ಲಾಸ್ಟ್ ಆಗಿರೋಂಥ ಡೋಮು. ಆ್ಯಕ್ಚುಲಿ ಮುಂಚೆ ಅವ್ರು ಪ್ಲ್ಯಾನ್ ಮಾಡಿದ್ದು, ಅಂದರೆ ಪೈಲಟ್ ಪ್ಲ್ಯಾನ್ ಮಾಡಿದ್ದು ಆ ಬ್ರಿಡ್ಜ್ನ ಡಿಸ್ಟ್ರಾಯ್ ಮಾಡೋದಕ್ಕೆ. ಬಟ್ ಆ ಬ್ರಿಡ್ಜಿಂದ ಅದೇನಾಯಿತು ಅಂದರೆ ಬೈ ಮಿಸ್ಟೇಕ್ ಏನಾಯಿತು, ಈ ಡೋಮ್ನಿಂದ ಮೇಲ್ಗಡೆ ಒಂದು 600 ಮೀಟ್ರ್ ಮೇಲ್ಗಡೆ ಬ್ಲಾಸ್ಟ್ ಆಗಿದೆ ಬಾಂಬ್. ಸೊ ಅದರಿಂದಾಗಿ ಇದು ಏನು ಸ್ಟೀಲ್ ಬ್ರಿಮ್ ಸ್ಟ್ರಕ್ಚರ್ ಇದೆಯಲ್ಲ, ಅದು ಹಾಗೆ ಉಳ್ಕೊಂಡಿದೆ, ಮಿಕ್ಕಿದೆಲ್ಲ ಡಿಸ್ಟ್ರಾಯ್ ಹೋಗಿದೆ. ಸೊ ಇವರು ಸಿಟಿ ನೋಡಿ ಇಷ್ಟೊಂದು ಡೆವಲಪ್ ಮಾಡಿದರೂ ಕೂಡ, ನಿಮಗೆ ಕಾಣ್ತಾ ಇರೋ ಸಿಟಿನ ಇಷ್ಟು ಡೆವಲಪ್ ಮಾಡಿದರೂ ಕೂಡ ಈ ಒಂದು ಪ್ಲೇಸ್ನ, ಈ ಡೋಮ್ನ ಹಾಗೆ ಇಟ್ಟಿದ್ದಾರೆ, ಅಂದರೆ ಜ್ಞಾಪಕಾರ್ಥವಾಗಿ. ಸೊ ಅದನ್ನು ಹಾಗೆ ಬಿಟ್ಟಿದ್ದಾರೆ. ಒಳಗಡೆ ಯಾರು ಎಂಟ್ರ್ ಆಗೋ ಥರ ಏನೂ ಇಲ್ಲ, ಆ ಥರ ಎಂಟ್ರ್ ಆಗೋದೇ ಇಲ್ಲ. ಸೊ ಬಾಂಬ್ ಬ್ಲಾಸ್ಟ್ ಆದಾಗ ಇದರಲ್ಲಿ ಒಂದು ಕಾನ್ಫರೆನ್ಸ್ ನಡೀತಿದ್ದಾಗ ಎಲ್ಲರೂ ಸತ್ತೋಗಿದ್ದಾರೆ. ಇದರಲ್ಲಿದ್ದವರೆಲ್ಲ ತಿರ್ಕೊಂಡಿದ್ದಾರೆ. ಸೊ ಇದನ್ನು ಮಾತ್ರ ಹಾಗೆ ಸ್ಟೀಲ್ ಸ್ಟ್ರಕ್ಚರ್ ಏನಿದೆಯಲ್ಲ ಹಾಗೆ ಬಿಟ್ಟಿದ್ದಾರೆ ಈ ಡೋಮ್ನ. ಕರೆಕ್ಟಾಗಿ ಇದ್ರ ಮೇಲ್ಗಡೆ ಒಂದು 600 ಮೀಟ್ರ್ ಮೇಲ್ಗಡೆ ಬಾಂಬ್ ಬ್ಲಾಸ್ಟ್ ಆಗಿದೆ. ಜಪಾನಲ್ಲಿ ಇಷ್ಟೊಂದು ಪ್ಲೇಸ್ ಇದ್ರೂ US ಅವರು ಇದೇ ಪ್ಲೇಸ್ನ ಯಾಕೆ ಚೂಸ್ ಮಾಡಿಕೊಂಡ್ರು ಅಂದರೆ, ಎರಡು ರೀಸನ್ ಇದೆ. ಒಂದು ಇಲ್ಲಿ ಆಗ 1945 ಜಪಾನಿನ ಹೈಯೆಸ್ಟ್, ಅಂದರೆ ದೊಡ್ಡ ಪೋರ್ಟ್ ಏರಿಯಾ ಇದ್ದಿದ್ದು ಬಂದ್ಬಿಟ್ಟು ಹಿರೋಶಿಮಾದಲ್ಲಿ, ಓಕೆನಾ. ಸೊ ಅದಾದಮೇಲೆ ಇಲ್ಲಿ ಆರ್ಮಿ ಬೇಸ್ ಕೂಡ ಜಾಸ್ತಿ ಇತ್ತು, ಅಂದರೆ ಜಪಾನ್ನ ಸೆಕೆಂಡ್ ಆರ್ಮಿ ಬೇಸ್ ಕೂಡ ಇಲ್ಲೇ ಇದ್ದಿದ್ದು ಆ ಟೈಮಲ್ಲಿ. ಸೊ ಅದನ್ನು ಡಿಸ್ಟ್ರಾಯ್ ಮಾಡೋದಕ್ಕೆ
US ಅವರು ಇದೇ ಪ್ಲೇಸ್ನ ಸೆಲೆಕ್ಟ್ ಮಾಡ್ಕೊಂಡ್ರು. ಬಟ್ ಹಾಗೆ ಮೊದಲೇ ಹೇಳ್ದಂಗೆ ಅಲ್ಲಿರೋ ಬ್ರಿಡ್ಜಿಂದ ಡಿಸ್ಟ್ರಾಯ್ ಮಾಡೋಕ್ಕೆ ಹೋಗಿ ಈ ಕರೆಕ್ಟಾಗಿ ಬಂದು ಇದ್ರ ಮೇಲೆ ಬಿದ್ದೋಗಿಲ್ಲ. ಸೊ ಇದನ್ನು ಹಾಗೆ ಇದು ಮಾಡಿದ್ದಾರೆ. ಈ ಸಿಸ್ಟಮ್ಯಾಟಿಕ್ಕಾಗಿ ಫೆನ್ಸಿಂಗ್ ಎಲ್ಲ ಹಾಕಿ ಈ ಥರ ಒಳಗಡೆ ಯಾರೂ ಹೋಗದೇ ಇರೋ ಥರ ಅಲಾರಮ್ ಸಿಸ್ಟಮ್ಸ್ ಎಲ್ಲ ಇದು ಮಾಡಿ ಹಾಕಿದ್ದಾರೆ. ಸೊ ಬೇಸಿಕಲಿ ಇಲ್ಲಿರೋ ಮೆಮೊರಿಯಲ್ ಸ್ಟ್ರಕ್ಚರ್ ಏನಂದರೆ ಈ ಥರ ಡೋಮ್ ಇದೆ, ಅಲ್ಲಿ ಪಾರ್ಕ್ ಇದೆ, ಓಕೆನಾ, ಅಲ್ಲಿ ಮ್ಯೂಸಿಯಮ್ ಇದೆ. ಅಲ್ಲಿರೋದು ಮ್ಯೂಸಿಯಮ್, ನಾವು ಮುಂಚೆ ತೋರಿಸಿದಂಥ ಮ್ಯೂಸಿಯಮ್ಮು. ಸೊ ಇದನ್ನೆಲ್ಲ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಕಟ್ಟಿ ನೀಟಾಗಿ ಇಲ್ಲೇ ಹೀಗೆ ಬಿಟ್ಟಿದ್ದಾರೆ. ನೋಡಿದ್ರಲ್ಲ ಹೇಗೆ ಡಿಸ್ಟ್ರಾಯ್ ಆಗಿದ್ದನ್ನು ಹೇಗೆ ಬಿಲ್ಡ್ ಮಾಡಿದ್ದಾರೆ ಅಂತ. ಸೊ ಹಿರೋಶಿಮಾ ಸಿಟಿ ಅನ್ನೋದು ನಮಗೊಂಥರ ಎಕ್ಸಾಂಪಲ್ ಆಗಿ ನಿಲ್ಲುತ್ತೆ. ಇದೇ ಥರ ನಾಗಸಾಕಿಲಿ ಕೂಡ ಬಾಂಬ್ ಹಾಕಿದ್ರು. ಬಟ್ ನಾಗಸಾಕಿ ಆದರೆ ನಾನು ಇನ್ನೊಂದ್ಸರಿ ನಾಗಸಾಕಿ ಹೋಗಿ ಅದ್ರದ್ದು ವೀಡಿಯೋ ಮಾಡಿ ತೋರಿಸ್ತೀನಿ. ಬಟ್ ಸದ್ಯಕ್ಕೆ ಹಿರೋಶಿಮಾ ನೋಡಿದ್ದು ನನಗೊಂಥರ ತುಂಬ ಇನ್ಸ್ಪಿರೇಷನಲ್ ಆಗಿತ್ತು. ಹಾಗೆ ಇದು ನಾನು ಬುಕ್ಕಲ್ಲಿ ಓದಿದ್ದನ್ನು ಕಣ್ಮುಂದೆ ನೋಡೋದು ಇದೆಯಲ್ಲ, ತುಂಬ ಚೆನ್ನಾಗಿತ್ತು ನನಗೆ. ಸೊ ನಿಮಗೂ ತೋರಿಸಿದ್ದೀನಿ, ಇಷ್ಟೊಂದು ಡೆವಲಪ್ ಆಗಿರೋ ಸಿಟಿನ ನಿಮಗೂ ತೋರಿಸಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.